Hello everyone, myself Purnima Kolar. I am studying B.Ed first semester in the College of YG Kulkode College of Education Athni. Today I want to discuss the topic scientific attitude, the guidance by Professor A.M. Songe ma'am. Scientific attitude means ವೈಜ್ಞಾನಿಕ ಮನೋವೃತ್ತಿ ಅಥವಾ ವೈಜ್ಞಾನಿಕ ಮನೋಭಾವನೆ ಅಥವಾ ವೈಜ್ಞಾನಿಕ ಉದ್ವೇಗ ಅಂತ ಹೇಳ್ಬೋದು. Now we want to see definition. The scientific attitude can be defined as open-mindedness or desire for accurate knowledge, confidence in procedures for seeking knowledge, and also the expectation that the solution of the problem will come through the use of verified knowledge. ಅಂದರೆ ಇಲ್ಲಿ ವೈಜ್ಞಾನಿಕ ಮನೋವೃತ್ತಿಯನ್ನು ಹೊಂದಿರತಕ್ಕಂಥವರು ತೆರೆದ ಮನಸ್ಸಿನವರಾಗಿರ್ತಾರೆ. ಹಾಗೆಯೇ ಸಂಗತಿಗಳನ್ನು ಅವುಗಳ ಇರುವ ರೀತಿಯಲ್ಲೇ ಪರಿಗಣಿಸಿ ಅವುಗಳ ಬಗ್ಗೆ ಚರ್ಚೆ ನಡೆಸೋದು, ವಾದ ವಿವಾದಗಳನ್ನು ನಡೆಸೋದು, ಹಾಗೆಯೇ ಅದಕ್ಕೊಂದು ನ್ಯಾಯಸಮ್ಮತವಾದ ಆಧಾರವನ್ನು ಕಂಡುಕೊಳ್ಳೋದು, ಹಾಗೆಯೇ ಯಾವುದೇ ಒಂದು ತೀರ್ಮಾನಕ್ಕೆ ಬರುವ ಮುನ್ನ ವಾದ ವಿಶ್ಲೇಷಣೆಗಳನ್ನು ಮಾಡೋದು, ಹಾಗೆಯೇ ಅನೇಕ ಸತ್ಯಗಳ ನಡುವೆ ಸಹಬಾಳ್ವೆ ನಡೆಸಲು ಸಿದ್ಧರಾಗಿರೋದು. ಇಲ್ಲಿ ಯಾವುದೇ ಒಂದು ಪೂರ್ವ ಸಿದ್ಧತೆ ಇಲ್ಲದೆ ಹೋದರೂ ಕೂಡ ವಿಜ್ಞಾನ ಎಂದಾಕ್ಷಣ ತಟ್ಟನೆ ಮನಸ್ಸಿಗೆ ಬರುವ ವಿಷಯಗಳೆಂದರೆ ಜ್ಞಾನ, ಪ್ರಯೋಗ, ಪ್ರಶ್ನಿಸುವುದು, ಮಾಹಿತಿ ಸಂಗ್ರಹಣೆ, ವಿಚಾರಶೀಲತೆ. ಹಾಗೆಯೇ ಇಲ್ಲಿ ಯಾವುದೂ ನಿಗೂಢ ಅಲ್ಲ, ಅದನ್ನು ನಾವು ರುಜುವಾತುಪಡಿಸಬಹುದು, ಅನುಭವಿಸಬಹುದು. ಈ ವೈಜ್ಞಾನಿಕ ಮನೋಭಾವ ಅನ್ನೋದು ನಮಗೊಂದು ಅನುಭವ ಕೊಡುತ್ತೆ. ಹಾಗೂ ಏಕೆ ವಸ್ತುಗಳ ಆ ರೀತಿ ಇವೆ ವಿವರಿಸಿ ಈ ವೈಜ್ಞಾನಿಕ ಮನೋಭಾವ ಅನ್ನೋದು ಒಂದೇ ಧರ್ಮದ ಬಗ್ಗೆ ಅಂಧಶ್ರದ್ಧೆಯನ್ನು ಬೆಳೆಸಿಕೊಂಡು ಅದೇ ಸರಿಯಾದ ಧರ್ಮ, ಅದನ್ನೇ ಎಲ್ಲರೂ ಅನುಸರಿಸಬೇಕು ಎಂದು ಹೇಳದೆ ಎಲ್ಲ ಧರ್ಮಗಳನ್ನು ಗೌರವಿಸುವ ಸರ್ವಧರ್ಮ ಸಮಭಾವದ ಒಂದು ನಿಲುವನ್ನು ನಮ್ಮಲ್ಲಿ ನೆಲೆಗೊಳಿಸುತ್ತೆ. ಈ ವೈಜ್ಞಾನಿಕ ಮನೋಭಾವದ ಜಗತ್ತಿನಲ್ಲಿ ಈ ಮೂಢನಂಬಿಕೆಗಳಿಗಾಗಲಿ ಅಂಧಶ್ರದ್ಧೆಗಳಿಗಾಗಿ ಜಾಗ ಇಲ್ಲವೇ ಇಲ್ಲ. Now we want to see meaning of scientific attitude. First one, scientific attitude is a logical way of thinking clearly, reasonably, without any disturbance or prejudice. ಅಂದರೆ ಇಲ್ಲಿ ಯಾವುದೇ ಒಂದು ಪೂರ್ವಾಗ್ರಹಗಳಿಲ್ಲದೆ, ಅಡಚಣೆಗಳಿಲ್ಲದೆ ಸಮಂಜಸವಾಗಿ ತರ್ಕಬದ್ಧವಾಗಿ ಯೋಚಿಸೋದಾಗಿದೆ. ನೆಕ್ಸ್ಟ್, the scientific attitude means not accepting any such a fact which does not have any proof. ಅಂದರೆ ಈ ವೈಜ್ಞಾನಿಕ ಮನೋವೃತ್ತಿಯನ್ನು ಹೊಂದಿರತಕ್ಕಂಥವರು ಯಾವುದೇ ಒಂದು ಪುರಾವೆಗಳಿಲ್ಲದೆ ಯಾವುದೇ ಒಂದು ಸಂಗತಿಯನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ. ನೆಕ್ಸ್ಟ್, an argument that makes science distinctive is its emphasis on evidence. ಅಂದರೆ ಈ ವೈಜ್ಞಾನಿಕ ಮನೋವೃತ್ತಿಯಲ್ಲಿ ಸಾಕ್ಷಿ ಮತ್ತು ಗೋಚರತೆಗಳಿಗೆ ವಿಶಿಷ್ಟವಾದ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ನೆಕ್ಸ್ಟ್, ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಔಟ್ಕಮ್ ಆಫ್ ಸೈಂಟಿಫಿಕ್ ಆಟಿಟ್ಯೂಡ್ ವಿಚ್ ಎನೇಬಲ್ಸ್ ಅಸ್ ಟು ಥಿಂಕ್ ರ್ಯಾಷನಲಿ. ಅಂದರೆ ಇಲ್ಲಿ ವೈಜ್ಞಾನಿಕ ಮನೋವೃತ್ತಿಯನ್ನು ಹೊಂದಿರತಕ್ಕಂಥವರು ವಿಚಾರಪರನಾಗಿ ಅಂದರೆ ತಾರ್ಕಿಕವಾಗಿ ಯೋಚಿಸಲು ಶಕ್ತರಾಗಿರ್ತಾರೆ ಅಂತ ಹೇಳ್ಬೋದು. Next, it is the combination of many qualities and virtues which is reflected through the behavior and action of the person. ಅಂದರೆ ಈ ವೈಜ್ಞಾನಿಕ ಮನೋವೃತ್ತಿಯನ್ನು ಹೊಂದಿರತಕ್ಕಂಥವರ ಗುಣಗಳು ಅಥವಾ ಸದ್ಗುಣಗಳನ್ನು ನಾವು ಅವರ ವರ್ತನೆಯಲ್ಲಿ ಕಾಣ್ಬೋದಾಗಿದೆ. This scientific attitude having persons have some characteristics. In their first one, curiosity. They show interest and pay particular attention on objects or events. They ask questions and seeks the answers.
ಅಂದರೆ ಈ ವೈಜ್ಞಾನಿಕ ಮನೋವೃತ್ತಿಯನ್ನು ಹೊಂದಿರತಕ್ಕಂಥವರು ಯಾವುದೇ ಒಂದು ವಸ್ತುಗಳ ಮೇಲಾಗಲಿ ಘಟನೆಗಳಾಗಲಿ ಒಂದು ಪ್ರತ್ಯೇಕವಾದ ಆಸಕ್ತಿಯನ್ನು ತೋರಿಸ್ತಿರ್ತಾರೆ. ಅಂದರೆ ಅದ್ಯಾಕೆ ಹಾಗೆ, ಇದ್ಯಾಕೆ ಹೀಗೆ ಅಂತ ಪ್ರಶ್ನಿಸೋದು, ಅವುಗಳಿಗೆ ಉತ್ತರನ ಪಡೆಯೋದು. ಹೀಗೆ ಇದಕ್ಕೊಂದು ಉದಾಹರಣೆ ಅಂದರೆ ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್ ಅವರು ಒಂದು ಮರದ ಕೆಳಗೆ ಕೂತಾಗ ಅವ್ರ ಮೇಲೆ ಒಂದು ಆ್ಯಪಲ್ ಬೀಳುತ್ತೆ. ಆಗ ಅದು ಅನೇಕ ಪ್ರಶ್ನೆಗಳನ್ನು ಹುಟ್ಟು ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗಂದರೆ ಯಾಕೆ ಆ್ಯಪಲ್ ಗಿಡದಿಂದಾನೇ ಬಿತ್ತು, ಅದಕ್ಕೆ ಕಾರಣ ಏನು, ಕೆಳಗಡೆನೇ ಯಾಕೆ ಬಿತ್ತು. ಅಂದರೆ ಈ ವೈಜ್ಞಾನಿಕ ಮನೋವೃತ್ತಿಯನ್ನು ಹೊಂದಿರತಕ್ಕಂಥವ್ರು ಈ ಥರ ಕ್ಯೂರಿಯಾಸಿಟಿಯನ್ನು ಹೊಂದಿರ್ತಾರೆ. ಈ ಕ್ಯೂರಿಯಾಸಿಟಿಯಿಂದನೇ ನಂತರ ಅವರು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನನ್ನು ಕಂಡುಹಿಡಿದ್ರು. ನೆಕ್ಸ್ಟ್ ಒನ್ ಈಸ್ ಓಪನ್ ಮೈಂಡೆಡ್ನೆಸ್. ಮೀನ್ಸ್ ದೇ ಲಿಸನ್ ಟು ಆ್ಯಂಡ್ respects the ideas of others and also accept the criticism and changes his mind if reliable evidences contradicts his beliefs. ಅಂದರೆ ಇವರು ಇಲ್ಲಿ ಬೇರೆಯವರ ವಾದಗಳನ್ನು ಒಪ್ತಾರೆ ಕೂಡ, ಹಾಗೆಯೇ ಅವರ ನಂಬಿಕೆಗೆ ಪ್ರತಿಯಾಗಿ ವಿಶ್ವಾಸಾರ್ಹ ಸಾಕ್ಷಿಗಳ ಗೋಚರತೆ ಇದ್ದರೆ ಅವರು ಅವರ ವಿಮರ್ಶೆಗಳನ್ನು ಕೂಡ ಇಲ್ಲಿ ಸ್ವೀಕರಿಸ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಸ್ಕೆಪ್ಟಿಸಮ್, ಅಂದರೆ ಸಂದೇಹವಾದ. ಅಂದರೆ ಎಲ್ಲವನ್ನು ಪ್ರಶ್ನಾತೀತವಾಗಿ ನೋಡೋದು. ಅಂದರೆ ಇಟ್ ಈಸ್ ಹ್ಯಾವಿಂಗ್ ಆ್ಯನ್ ಆಟಿಟ್ಯೂಡ್ ಆಫ್ ಡೌಟ್, ನಾಟ್ ಎಕ್ಸೆಪ್ಟ್ ಥಿಂಗ್ಸ್ ಬ್ಲೈಂಡ್ಲಿ ವಿತೌಟ್ ಕ್ವಶನಿಂಗ್. ಅಂದರೆ ಈ ವೈಜ್ಞಾನಿಕ ಮನೋವೃತ್ತಿ ಉಳ್ಳವರು ಯಾವುದೇ ಒಂದು ವಿಷಯವನ್ನು ಬ್ಲೈಂಡ್ಲಿ ಪುರಾವೆಗಳಿಲ್ಲದೆ ಒಪ್ಪಲ್ಲ. ಅದಕ್ಕೆ ಸಾಕ್ಷಿ ಪುರಾವೆಗಳಿದ್ರೇ ಅವುಗಳನ್ನ ಒಪ್ತಾರೆ. ಇದಕ್ಕೊಂದು ಉದಾಹರಣೆ ಅಂದರೆ ಅರಿಸ್ಟಾಟಲ್ ಅವರು ಹೇಳ್ತಾರೆ, ಭಾರವಾದ ವಸ್ತು ಬೇಗ ನೆಲಕ್ಕೆ ಬೀಳುತ್ತೆ ಹಗುರವಾದ ವಸ್ತುಗಳಿಗೆ ಹೋಲಿಸಿದ್ರೆ ಅಂತ. ಆದರೆ ಗೆಲೀಲಿಯೋ ಇದಕ್ಕೆ ಒಪ್ಪಲ್ಲ, ಯಾಕಂದರೆ ಇದಕ್ಕೆ ಸಮಂಜಸವಾದ ಸಾಕ್ಷಿ ಪುರಾವೆಗಳಿರೋದಿಲ್ಲ. ನೆಕ್ಸ್ಟ್ ಒನ್ ಈಸ್ ಆಬ್ಜೆಕ್ಟಿವಿಟಿ, ಬಾಹ್ಯ ಸತ್ಯತೆ ಅಥವಾ ವಾಸ್ತವಿಕತೆ. ಇವರು ಇಲ್ಲಿ ಯಾವುದೇ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿ ತಮ್ಮ ಭಾವನೆಗಳನ್ನಾಗಲಿ ಪೂರ್ವಾಗ್ರಹಗಳನ್ನಾಗಲಿ ಪ್ರಭಾವಿಸದೆ ಇವರು ಅಲ್ಲಿರೋ ಒಂದು ಡಾಟಾ ಅಂದರೆ ಮಾಹಿತಿಯನ್ನು ಮತ್ತು ವೀಕ್ಷಣೆಯ ಮೂಲಕ ಅವಲೋಕನ ಮಾಡಿ ಒಂದು ತೀರ್ಮಾನ ತಗೋತಾರೆ, ಹೊರತು ಯಾವುದೇ ತೆರನಾದ ಪೂರ್ವಾಗ್ರಹಗಳ ಒಂದು ಭಾವನೆಗೆ ಪ್ರಭಾವಕ್ಕೊಳಗಾಗಲ್ಲ. ನೆಕ್ಸ್ಟ್ ಒನ್ ಈಸ್ ಪರ್ಸಿವರೆನ್ಸ್, ಪರಿಶ್ರಮ ಅಥವಾ ಅವಿರತ ಯತ್ನ. ಇಟ್ ಈಸ್ ದ persistence and tenacity, the effort required to do something and keep doing the end even if it's hard. ಅಂದರೆ ಈ ವೈಜ್ಞಾನಿಕ ಮನೋವೃತ್ತಿಯನ್ನು ಹೊಂದಿರತಕ್ಕಂಥವರು ತಾವು ಮಾಡುವ ಕೆಲಸ ಎಷ್ಟೇ ಕಠಿಣವಾಗಿದ್ದರೂ ಕೂಡ ಛಲ ಬಿಡದೆ ಗಟ್ಟಿತನದಿಂದ ಹಠದಿಂದ ತಮ್ಮ ಕೆಲಸವನ್ನು ಪೂರ್ಣಗೊಳಿಸ್ತಾರೆ. ನೆಕ್ಸ್ಟ್ ಒನ್ ಈಸ್ ಪೇಷನ್ಸ್. ಇಟ್ ಈಸ್ ದ ಎಬಿಲಿಟಿ ಟು ಓವರ್ಕಮ್ ಡಿಫಿಕಲ್ಟ್ ಸಿಚುವೇಶನ್. ಅಂದರೆ ಇವರು ವೈಜ್ಞಾನಿಕ ಮನೋವೃತ್ತಿಯನ್ನು ಹೊಂದಿರತಕ್ಕಂಥವರು ಹೆಚ್ಚು ತಾಳ್ಮೆಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಇದಕ್ಕೊಂದು ಬೆಸ್ಟ್ ಉದಾಹರಣೆ ಅಂದರೆ ಥಾಮಸ್ ಆಲ್ವಾ ಎಡಿಸನ್. ಥಾಮಸ್ ಆಲ್ವಾ ಎಡಿಸನ್ ಅವರು 10,000 ಸರಿ ತಮ್ಮ ಪ್ರಯತ್ನಗಳಲ್ಲಿ ವಿಫಲಗೊಳ್ತಾರೆ. ಆದರೆ ಛಲ ಬಿಡದೆ ನಂತರದ ದಿನಗಳಲ್ಲಿ ಬಲ್ಬನ್ನು ಅನ್ವೇಷಿಸ್ತಾರೆ. And the next one is freedom from belief is superstitions. ಅಂದರೆ ಇವರು ಯಾವುದೇ ಒಂದು ಮೂಢನಂಬಿಕೆಗಳನ್ನು ನಂಬೋದಿಲ್ಲ. Next one is importance. The scientific attitude, especially skepticism, is necessary for maintaining dynamic and progressive characters. ಈ ವೈಜ್ಞಾನಿಕ ಮನೋವೃತ್ತಿ ಹೊಂದಿರೋರಲ್ಲಿ ಅಂದರೆ ಈ ವೈಜ್ಞಾನಿಕ ಮನೋವೃತ್ತಿಗಳಲ್ಲಿ ಪ್ರಮುಖವಾಗಿ ಈ ಸಂಶಯ ಮನೋವೃತ್ತಿ ಅಥವಾ ಪ್ರಶ್ನಾತೀತ ಮನೋವೃತ್ತಿ ತುಂಬ ಅತ್ಯವಶ್ಯಕ. ಯಾಕಂದರೆ ಈ ಕ್ರಿಯಾತ್ಮಕ ಮತ್ತು ಪ್ರಗತಿಪರ ಗುಣಗಳನ್ನು ಬೆಳೆಸೋದ್ರಲ್ಲಿ ಇದು ತುಂಬ
ಅತ್ಯವಶ್ಯಕವಾಗಿದೆ. ನೆಕ್ಸ್ಟ್ ಒನ್ ಈಸ್ ಇಟ್ ವಿಲ್ ಲೀಡ್ ಟು ರಿಜೆಕ್ಷನ್ ಆಫ್ ಸೂಪರ್ಸ್ಟಿಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಪರ್ಸನಲ್ ಫಿಲಾಸಫಿ ಬೇಸ್ಡ್ ಆನ್ ಟ್ರುತ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಲಾಜಿಕ್. ಅಂದರೆ ಈ ವೈಜ್ಞಾನಿಕ ಮನೋವೃತ್ತಿಯನ್ನು ಹೊಂದಿರತಕ್ಕಂಥವರು ಯಾವುದೇ ಮೂಢನಂಬಿಕೆಗಳನ್ನು ನಂಬದೆ ತಮ್ಮನ್ನು ತಾವು ನಂಬ್ತಾರೆ. ಹಾಗೆಯೇ ಇವರು ತರ್ಕಬದ್ಧವಾದ ಯೋಚನಾ ಶಕ್ತಿಯನ್ನು ಕೂಡ ಹೊಂದಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇಟ್ ಹೆಲ್ಪ್ಸ್ ಟು ಮೇಂಟೈನ್ ಗುಡ್ ಹೆಲ್ತ್ ಆ್ಯಂಡ್ ಗುಡ್ ಎನ್ವಿರಾನ್ಮೆಂಟ್. ಅಂದರೆ ಈ ವೈಜ್ಞಾನಿಕ ಮನೋವೃತ್ತಿಯು ಒಳ್ಳೆಯ ಆರೋಗ್ಯ, ಒಳ್ಳೆಯ ಪರಿಸರವನ್ನು ಕಾಪಾಡುವಲ್ಲಿ ಅತ್ಯವಶ್ಯಕವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸೈಂಟಿಫಿಕ್ ಆಟಿಟ್ಯೂಡ್ ಆಫ್ ಮೈಂಡ್ ಈಸ್ ಎಸೆನ್ಷಿಯಲ್ ಟು ಅಡ್ಜಸ್ಟ್ ಆ್ಯಂಡ್ ಲಿವ್ ಆಸ್ ಅ ಎಫಿಷಿಯಂಟ್ ಸಿಟಿಜನ್ ಇನ್ ಅ ಸೈಂಟಿಫಿಕ್ ಸೊಸೈಟಿ. ಈ ವೈಜ್ಞಾನಿಕ ಮನೋವೃತ್ತಿ ಅನ್ನೋದು ಈ ಸಮಾಜದಲ್ಲಿ ನಾವು ಉತ್ತಮ ನಾಗರಿಕರಾಗಿ ಬದುಕಲು ಅತ್ಯವಶ್ಯಕ ಅಂತ ಹೇಳ್ಬೋದು. ಹಾಗೆಯೇ ನಮ್ಮ ಭಾರತದ ಸಂವಿಧಾನದಲ್ಲೂ ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳೋದು ಎಲ್ಲ ನಾಗರಿಕರ ಮೂಲಭೂತ ಕರ್ತವ್ಯ ಅಂತ ಕೂಡ ಹೇಳಲಾಗಿದೆ. ಹಾಗೆಯೇ ಈ ವೈಜ್ಞಾನಿಕ ಮನೋಭಾವ ಅನ್ನೋದು ಜೀವನದ ಒಂದು ಭಾಗವಾಗಿದ್ದು ವಿದ್ಯಾರ್ಥಿಗಳು ಇದರ ಒಂದು ಸದುಪಯೋಗವನ್ನು ಪಡಿಸಿಕೊಂಡು ಸಮಾಜಕ್ಕೆ ಉಪಯೋಗವಾಗುವಂತಹ ಕೊಡುಗೆಗಳನ್ನು ನೀಡಬೇಕು. ಥ್ಯಾಂಕ್ ಯು.